ಕಲಬುರಗಿಯ ಹಳೆ ಜೌರ್ಗಿ ರಸ್ತೆಯ ಪಿಎನ್ಟಿ ಕ್ವಾರ್ಟರ್ಸ್ನ ಕೆಎಚ್ಬಿ ಕಾಲೋನಿಯಲ್ಲಿ ಗಾಣ ದೇವತಾ ಮಂದಿರದಲ್ಲಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಜಾತ್ರಾ ಮಹೋತ್ಸವ 14ನೇ ಜಾತ್ರಾ ಮಹೋತ್ಸವ ಬಹಳ ಅದ್ಧೂರಿಯಾಗಿ ಹಾಗೂ ಐತಿಹಾಸಿಕವಾಗಿ ಈ ಜಾತ್ರಾ ಮಹೋತ್ಸವ ನಡೆದಿದೆ. ಹಾಗೂ ಈ ಗಾಣದೇವತೆ 3 ಸೀಮೆಯಲ್ಲಿ ಬರುವ ಈ ದೇವತೆ ಬಹಳ ಶಕ್ತಿವಂತ ದೇವತೆ. ಉದನೂರು ಹಾಗೂ ಕ್ವಾಟ್ನೂರು ಹಾಗೂ ದರ್ಯಾಪುರ 3 ಊರ ಸೀಮೆಯಲ್ಲಿ ಬರುವ ಈ ಗಾಣದ ದೇವತೆ ಬಹಳ ಒಂದು ಶಕ್ತಿಯುತ ದೇವತೆ. ಯಾರೇ ಈ ದೇವಸ್ಥಾನಕ್ಕೆ ಬಂದರೂ ನಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆ ಇದೆ ಅದು ನಾವು ಬೇಡಿಕೊಂಡ್ರೆ ಖಂಡಿತವಾಗಿ ಆ ದೇವತೆ ನಮಗೆ ಕಷ್ಟ ಪರಿಹಾರ ಮಾಡ್ತಾಳೆ. ಏನೇ ಇದ್ರೂ ನಮಗೆ ಆಶೀರ್ವಾದ ಮೂಲಕ ನಾವು ಏನೇ ಬೇಡ್ಕೊತೀವಿ, ಯಾವುದೇ ರಂಗದಲ್ಲಿ ಒಂದು ಸಂಸಾರದಲ್ಲಿ ಕಷ್ಟ ಇತ್ತು, ಹಾಗೂ ರಾಜಕೀಯದಲ್ಲಿ ಇತ್ತು, ಇನ್ನಿತ ಬಿಸ್ನೆಸ್ನಲ್ಲೇ ಇತ್ತು, ಸಾಕಷ್ಟು ವಿವಿಧ ಎಲ್ಲ ಈ ಕ್ಷೇತ್ರಗಳಲ್ಲಿ ನಮ್ಗೆ ಕಷ್ಟ ತೊಂದರೆಗಳಿದ್ದರೆ ಈ ದೇವಿ ದರ್ಶನ ಪಡೆದುಕೊಂಡ್ರೆ ಎಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಯಶಸ್ವಿ ಆಗ್ತದೆ. ಅದಕ್ಕೆ ಈ ಕಾರ್ಯಕ್ರಮ ಪ್ರತಿ ವರ್ಷ ಜಾತ್ರಾ ಮಾಡೋದ್ರಿಂದ ಒಂದು ಎಲ್ಲ ಜನರ ಈ ಅಂಬಿಕಾನಗರ ಇತ್ತು, KHB ಕಾಲನಿ ಇತ್ತು, ಈ ಅಕ್ಕಪಕ್ಕನ ಎಲ್ಲ ಒಂದು ತಾರ್ಫೈಲ್ ಆಯಿತು. ಹಾಗೂ ಈ ತಾರ್ಫೈಲ್ನ ಕಾರ್ಪೊರೇಟರಾದ ನಾಗಮ್ಮ ದೊಡ್ಡಮನಿಯವರು ಹಾಗೂ ದಿಗಂಬರವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅದಕ್ಕೆ ಏನು ಭಾಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ. ಈ ಕಾರ್ಯಕ್ರಮ ಮಾಡೋದ್ರಿಂದ ಒಳ್ಳೆಯ ಒಂದು ಪ್ರೀತಿ ಬಾಂಧವ್ಯ ಒಂದು ಜನರಲ್ಲಿ ಮೂಡ್ತದೆ. ಈ ಜಾತ್ರಾ ಮಹೋತ್ಸವ ಅಂಗವಾಗಿ ದಿನ ಬೆಳಗಾದ್ರೆ ನಮ್ಮ ಕೆಲಸದಲ್ಲಿ ನಾವು ಇರ್ತೀವಿ. ಹಾಗೂ ಈ ಜಾತ್ರಾ ಮಹೋತ್ಸವ ಮಾಡೋದ್ರಿಂದ ಎಲ್ಲರೂ ಸೇರುವ ಒಂದು ಇದು ಜಾತ್ರಾ ಆಗ್ತದೆ. ಎಲ್ಲ ಸರ್ವ ಜನಾಂಗದವರು ಇಲ್ಲಿ ಬರ್ತಾರೆ, ಒಂದೇ ಜಾತಿ ಅಲ್ಲ, ಎಲ್ಲ ಸರ್ವ ಜನಾಂಗದವರು ಸೇರಿ ಈ ಜಾತ್ರಾ ಮಹೋತ್ಸವ ಮಾಡ್ತಾರೆ. ಅದು ಭಾಳ ಒಂದು ಹೆಮ್ಮೆಯ ವಿಷಯ, ಸರ್ವ ಜನಾಂಗದವರು ಸೇರಿ ಮಾಡುವಂಥ ಜಾತ್ರಾ ಮಹೋತ್ಸವ. ಹಾಗೂ ಭಾಳ ಅದ್ಧೂರಿಯಾಗಿ ಎಲ್ಲ ಸರ್ವ ಜನಾಂಗದ ಮುಖಂಡರು ಸೇರಿ ಹಾಗೂ ಗೌರಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ನಡೆದುಕೊಂಡು ಬರ್ತಾ ಇದೆ. ಅದೇ ಥರ ಮುಂದೂ ಕೂಡ ಅದ್ಧೂರಿಯಾಗಿ ನಡೀಲಿ. ಈ ದೇವರ ಆಶೀರ್ವಾದ ಈ ಬಡಾವಣೆ ಹಾಗೂ ಇಡೀ ಜಿಲ್ಲೆ ಹಾಗೂ ನಮ್ಮ ನಗರಕ್ಕೆ ಆಶೀರ್ವಾದ, ಈ ದೇವಿಯ ಆಶೀರ್ವಾದ ನಮಗೆಲ್ಲರಿಗೂ ಇದೆ. ಮುಂದಿನಗಳಲ್ಲಿ ಎಲ್ಲ ಒಳ್ಳೆಯ ಒಂದು ನಡೆ ನುಡಿ ಸೇರಿ ಒಳ್ಳೆಯ ಒಂದು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಹಾಗೂ ಸಂಸ್ಕಾರವಂತ ಮಾಡ್ಲಿಕ್ಕೆ ನಾವೆಲ್ಲರೂ ಸೇರೋಣ. ಹಾಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ನಡೆ ನುಡಿ ನಡೆದು ಒಳ್ಳೆಯ ಸಮಾಜಕ್ಕೆ ಒಳ್ಳೆಯ ಹೆಸರು ತರೋಣ ಅಂತಂತೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ KHB ಕಾಲನಿ. ಕಲಬುರಗಿ ನಗರದಲ್ಲಿ 14ನೇ ವರ್ಷದ ಒಂದು ಗಾಣದೇವತೆಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇಂದಿನ ದಿವಸ ಅದ್ಧೂರಿಯಾಗಿ ಜರುಗಿದೆ. ಈ ದೇವಸ್ಥಾನ ಅತ್ಯಂತ ಪುರಾತನವಾಗಿ ಜಾಗೃತ ಸ್ಥಳವಾಗಿದೆ. ಇಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ಏನನ್ನು ಬಯಸಿ ಬರ್ತಾರೆ ಅದನ್ನೆಲ್ಲ ಈಡೇರಿಸ್ತಕ್ಕಂಥ ಒಂದು ಶಕ್ತಿಯನ್ನು ಪಡೆದಿರ್ತಕ್ಕಂಥ ಒಂದು ಶಕ್ತಿ ಸ್ಥಳದಲ್ಲಿ ಇವತ್ತಿನ ದಿವಸ
ಭಾರತೀಯ ಸಂಸ್ಕೃತಿ ಪ್ರತೀಕವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಇಲ್ಲಿರ್ತಕ್ಕಂಥ ಎಲ್ಲ ಸೇವಾ ಸಮಿತಿಯವರು ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಎಲ್ಲ ಸದ್ಭಕ್ತರು ಇಂಥ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿ. ಕಲಬುರಗಿ ನಗರದಲ್ಲಿ ವಿಶೇಷವಾಗಿರ್ತಕ್ಕಂಥ ಗಾಣದೇವತೆ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಬಹುಶಃ ಈ ಜಾತ್ರಾ ಮಹೋತ್ಸವದ ದಿನದಂದು ಬೆಳಗ್ಗೆ 7 ಗಂಟೆಯಿಂದ ರುದ್ರಾಭಿಷೇಕ ಮತ್ತು ವಿಶೇಷವಾಗಿರ್ತಕ್ಕಂಥ ಪಲ್ಲಕ್ಕಿ ಉತ್ಸವ ಅನೇಕ ಕಾರ್ಯಕ್ರಮಗಳು ಜರುಗ್ತಾ ಇವೆ. ಇಂಥ ಯಾವ ಕಾರ್ಯಕ್ರಮದ ದಿನದಂದು ಈ ನಗರದ ಮತ್ತು ಈ ಸಮಿತಿಯ ಅನೇಕರು ಕೂಡಿ ಏನು ಇದರ ಮುಂದೆ ಇರತಕ್ಕಂಥ ಉದ್ಯಾನವನಕ್ಕೆ ಈ ಗಾಣದೇವತೆಯ ಹೆಸರು ಇಡಬೇಕು ಮತ್ತು ಈ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೆ ಒಂದು ಗಾಣದೇವತೆಯ ಒಂದು ಸ್ಥಾನದಲ್ಲಿ ಕಾರ್ಯಕ್ರಮವು ನಡಿಬೇಕು ಅಂತೇಳಿ ಈ ಸ್ಥಳೀಯರು ಏನಿಲ್ಲಿರ್ತಕ್ಕಂಥ ಬಡಾಣಿಯವರು ಆ ಉದ್ಯಾನವನದ ಒಂದು ಅಡಿಗಲ್ಲನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ಯಾವ ಬಬಲಾದ ಶ್ರೀಮಠದ ಶಿವಮೂರ್ತಿ ಶಿವಾಚಾರ್ಯರು ಮತ್ತು ಯಾವ ಚಳಕಾಪುರದ ಪರಮ ಪೂಜ್ಯರಾಗಿರ್ತಕ್ಕಂಥ ಶಂಕರಾನಂದ ಸ್ವಾಮೀಜಿಯವರ ಅಮೃತಾಸ್ತದಿಂದ ಅಡಿಗಲ್ಲು ಕೂಡ ಇವತ್ತು ಇಡಲಾಗ್ತಾ ಇದೆ. ತದನಂತರ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಗರದ ಅನೇಕ ಶಾಸಕರು ಮತ್ತು ಮಾಜಿ ಶಾಸಕರು, ಅನೇಕ ಉದ್ಯಮಿದಾರರು, ಹಿರಿಯರು, ಯುವ ಮುಖಂಡರು ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಭಾಳ ವಿಶೇಷವಾಗಿರ್ತಕ್ಕಂಥ ಈ ದೇವತೆ ತಮಗೆಲ್ಲ ಗೊತ್ತಿರಲಿ, ಇದು ಉದ್ಭವ ಆಗಿರ್ತಕ್ಕಂಥದ್ದು 2 ಫೀಟ್ ಇದ್ದಂಥ ಸಂದರ್ಭದಲ್ಲಿ ಪೂಜಾ ಪುನಸ್ಕಾರ ಪ್ರಾರಂಭ ಆಯಿತು. ಇವತ್ತು ಅದೇ ಮೂರ್ತಿಯ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 3.5 ಫೀಟಿನಕ್ಕಿಂತ ಎತ್ತರ ಇವತ್ತು ನಮ್ಗೆ ಕಾಣ್ತಾ ಇದೆ. ಅಂದರೆ ಪ್ರತಿ ವರ್ಷವೂ ಕೂಡ 1 ಇಂಚು 2 ಇಂಚು ಬೆಳೀತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದೇವತೆ, ಶಕ್ತಿ ದೇವತೆ ಇವತ್ತು ಇಲ್ಲಿ ಸ್ಥಾಪನೆ ಆಗಿದೆ. ಬಹುಶಃ ಈ ಬಡಾವಣೆ ಅಲ್ಲ, ಕಲಬುರಗಿ ನಗರದ ಅನೇಕ ಹಳ್ಳಿಗಳಿಂದಲೂ ಕೂಡ ಬಂದಿರತಕ್ಕಂಥ ಭಕ್ತಾದಿಗಳು ತಮ್ಮದೇ ಆಗಿರ್ತಕ್ಕಂಥ ಸಂಕಲ್ಪವನ್ನು ಕೂಡ ಮಾಡಿಕೊಂಡಿದ್ದಾರೆ. ಅವೆಲ್ಲವೂ ಕೂಡ ಯಶಸ್ವಿಯನ್ನು ಕೂಡ ಕಂಡಿದ್ದಾರೆ. ಈ ನಿಮಿತ್ತವಾಗಿ 14ನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ಬರ್ತಕ್ಕಂಥ ಎಲ್ಲ ಜನತೆಗೆ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಇದ್ದೇನೆ. ಇದು 14ನೇ ಜಾತ್ರೆ ಔಷಿಮೋಡದಲ್ಲಿ ಗಾಣದೇವತೆ ಇದು ಉತ್ಸವವಾಗಿ ಚಂದ ಮೆರವಣಿಗೆ ಇವತ್ತು ನಡೆದದ. ಅದಕ್ಕಾಗಿ ಎಲ್ಲ ಕಾಲನಿದಾಗ ಬಂದು ಸಹಕಾರ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಕೇಳ್ತೀನಿ ನಿಮಗೆ. ಇವತ್ತು ಕಳಶಿ 101 ಕಳಶಿ ಕಾರ್ಯಕ್ರಮ ಮತ್ತು ಪುರಾಂತರ ಕಾರ್ಯಕ್ರಮ, ಇವತ್ತು ಅನ್ನ ಡೊಳ್ಳ ಮತ್ತು ಊಟದ ಕಾರ್ಯಕ್ರಮ ಮಾಡಿ ಇವತ್ತೆಲ್ಲ ಔಷಿಮೋಡ ಜನರೆಲ್ಲರೂ ಕಾರ್ಯಕ್ರಮ ಎಲ್ಲ ಔಷಿಮೋಡ ಹಿಡಿದು ಮತ್ತು ಗಾಣದೇವತೆ ಹಿಡಿದು ಬಸವಣ್ಣನ ಗುಡಿ ಈಶ್ವರ ಗುಡಿಯಲ್ಲೇ ಗಾಣದೇವತೆ ಗುಡಿಗೆ ಮತ್ತು ಏನೂ ಇಲ್ಲ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೇವಿಯ ಉತ್ಸವ. ಈ ದೇವಿ ಗಾಣದೇವತೆ 3 ಸೀಮೆಯಲ್ಲಿ ಕೂಡಿದಂಥ ಗಾಣದೇವತೆ ಇವತ್ತಿನ ದಿವಸ ಈ ನಮ್ಮ ಔಷಂಗೋಡು ಕಾಲನಿಯಲ್ಲಿ ಮೆರವಣಿಗೆ ಇದೆ, ರಥ ಉತ್ಸವ ಇದೆ. 101 ಕಳಸಿ ಹೆಣ್ಮಕ್ಳು ಬಂದು ಕಳಸಿಯನ್ನು ಹೊತ್ತು ಡೊಳ್ಳಿನ ಕಾರ್ಯಕ್ರಮ, ಪುರಾಂತರು ಎಲ್ಲರೂ ಕೂಡಿ ಈ ನಮ್ಮ ಔಷಂಗೋಡು ಕಾಲನಿಯಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿದೆ. ಇನ್ನು ಮುಂದೆ ಅಲ್ಲಿ ಪ್ರಸಾದ ಸೇವೆ ಇರುತ್ತದೆ, ಸರ್ವರಿಗೂ ಪ್ರಸಾದ ಸೇವೆ ಇರುತ್ತದೆ. ಮತ್ತು ಹಾಗೆ ಪ್ರಸಾದ ಸೇವಿಸುತ್ತಾ ಸಂಗೀತ ಕಾರ್ಯಕ್ರಮವನ್ನು ಮಾಡಿರುತ್ತದೆ. ಇನ್ನೂ ಎಲ್ಲ ಭಕ್ತಾದಿಗಳು ಬಂದು ಇವತ್ತು ಪ್ರಸಾದ ಸೇವಿಸಿ ಹೋಗಬೇಕೆಂದು ತಮ್ಮಲ್ಲಿ ಈ ಗಾಣದೇವತೆ ವತಿಯಿಂದ ಕೇಳಿಕೊಳ್ಳುವೆನು. ಈ 14ನೇ ವರ್ಷ ಜಾತ್ರೆ ಹ್ಯಾಂಗೆ ನಡೆದದ, ಇದೇ ವರ್ಷ ಹಿಂಗೆ ನಡಿಬೇಕಂತ ಎಲ್ಲರಿಗೂ ಕೈ ಜೋಡಿಸಿ ಬೇಡ್ಕೊತೀನಿ. ಯಾಕಂದ್ರೆ ಯಾರ ಬಳಿ ಕೊರತೆ ಬೇಡ, ಜಗಳ ಬೇಡ, ಕದನ ಬೇಡ, ಏನು ಬೇಡ. ಈ ರೀತಿಲಿಂತ ಮಾಡಿದ್ರೆ ಎಲ್ಲರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮ 101 ಕಳಶಿಗಳು, ಬೆಳ್ಳಿ ರಥ, ಮೆರವಣಿಗೆ, ಅಭಿಷೇಕ, ಮುಂಜಾನೆ ಹಿಡಿದು ಪುರಾಂತರು ಎಲ್ಲವಷ್ಟು ನಡೆದಿದ್ದಾರೆ. ಈ ಮೆರವಣಿಗೆ ಗಾಣದೇವತೆ ಗುಡಿಯಿಂದ ಪೂರ ಔಷಿಮೋಡ ಕಾಲನಿ ಸುತ್ತ ಮೆರವಣಿಗೆ ಬರುತ್ತದೆ ರೀ.